ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಸಂಬಂಧ ಸುಹಾಸ್ ಹತ್ಯೆಯ ಮತ್ತೊಂದು ಸಿಸಿಟಿವಿ ದೃಶ್ಯ ವೈರಲ್ ಆಗ್ತಾ ಇದೆ. ಸುಹಾಸ್ ಕಾರನ್ನ ಚೇಸ್ ಮಾಡಿ ಅಡ್ಡ ಹಾಕಿದಂತ ವಿಡಿಯೋ ಈಗ ಲಭ್ಯವಾಗಿದೆ. ಈ ವಿಡಿಯೋ ಎಲ್ಲೆಡೆ ಈಗ ಹರಿದಾಡ್ತಾ ಇದೆ. ಸಿನಿಮೆಯ ರೀತಿಯಲ್ಲಿ ಅಡ್ಡ ಹಾಕಿದಂತ ಮೀನು ಸಾಗಾಟದ ಪಿಕಪ್ ವಾಹನ ಒಂದು ವಿಜುವಲ್ ಪತ್ತೆಯಾಗಿತ್ತು, ಸಿಕ್ಕಿತ್ತು. ಅದನ್ನ ನೀವು ಗಮನಿಸಿದ್ರಿ, ಯಾವ ರೀತಿಯಾಗಿ ಅಡ್ಡ ಹಾಕಿ ಹತ್ಯೆ ಮಾಡಿದ್ರು ಅಂತ, ಎಸ್ಕೇಪ್ ಆಗಿದ್ದು ಹೇಗೆ ಅಂತ ಎಲ್ಲ ಕೂಡ ಆಯ್ತು. ಬಟ್ ಈಗ ಮತ್ತೊಂದು ವಿಡಿಯೋ ಲಭ್ಯ ಆಗಿದೆ. ಆರೋಪಿ ಸಫ್ವಾನ್ ಚಲಾಯಿಸ್ತಾ ಇದ್ದಂತ ಮೀನು ಸಾಗಾಟದ ವಾಹನ ಯಾವ ರೀತಿ ಅಡ್ಡ ಹಾಕಿದ್ದು ಅಂತ. ಮೇ 1ನೇ ತಾರೀಕು ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಸುಹಾಸ್ ಹತ್ಯೆ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 11 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಪ್ರಕರಣಕ್ಕೆ ಮತ್ತೊಂದು ಸಾಕ್ಷ್ಯ ರೂಪದಲ್ಲಿ ವಿಡಿಯೋ ಲಭ್ಯವಾಗಿದೆ. ಯಾವ ರೀತಿಯಾಗಿ ಆ ಮೀನು ಸಾಗಾಟದ ಪಿಕಪ್ ವಾಹನ ಅಡ್ಡಗಟ್ಟಿದ್ರು, ಅಡ್ಡ ಹಾಕಿ ಹೇಗಾತ ಕೆಳಗಿಳಿಯೋ ರೀತಿಯಾಗಿ ಮಾಡಿದ್ರು ಅಂತ ನೋಡಿ. ಅದೇ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಸಿಸಿಟಿವಿ ಫುಟೇಜ್ ಸಿಕ್ಕಿರುವಂಥದ್ದು, ಅದರಲ್ಲಿ ಸಿಕ್ಕಿರುವಂಥ ವಿಜುವಲ್ ಇದು. ಮೀನು ಸಾಗಾಟದ ವಾಹನ ಹೇಗೆ ಬಂದು ಅಡ್ಡ ನಿಲ್ತು ಅಂತ ಅದೇ ದೃಶ್ಯವನ್ನ, ಮಾರ್ಕಿಂಗ್ ಮಾಡಿರುವಂಥ ದೃಶ್ಯವನ್ನ ನೀವು ಗಮನಿಸಬಹುದು. ಹೇಗೆ ಮೀನು ಸಾಗಾಟದ ಸಫ್ವಾನ್ ವಾಹನ ಬಂದು ಸುಹಾಸ್ ಶೆಟ್ಟಿ ಇದ್ದಂಥ ಕಾರಿಗೆ ಅಡ್ಡಲಾಗಿ ಬಂದು ನಿಲ್ತು. ಆ ದೃಶ್ಯ ಇದು ಎಲ್ಲೆಡೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಸದ್ಯ ಈ ಕೇಸಿಗೆ ಸಂಬಂಧಪಟ್ಟಂತೆ 11 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ತನಿಖೆ ಕೂಡ ನಡೀತಾ ಇದೆ. ಈ ತನಿಖೆಗೆ ಸಹಕಾರ ನೀಡುವ ರೂಪದಲ್ಲಿ ಈಗ ಮತ್ತೊಂದು ವಿಜುವಲ್ ಸಿಕ್ಕಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಮಂಗಳೂರಿನಲ್ಲಿ ಮೇ 1ನೇ ತಾರೀಕು ನಡೆದಂತಹ ಸುಹಾಸ್ ಶೆಟ್ಟಿಯ ಹತ್ಯೆ ಏನಿದೆ, ಬೆಚ್ಚಿ ಬೀಳಿಸಿತ್ತು. ಯಾವ ರೀತಿಯಾಗಿ ಹತ್ಯೆ ಮಾಡಿದ್ರು ಅದೆಲ್ಲವನ್ನು ಕೂಡ ನೀವು ಗಮನಿಸಿದ್ದೀರಾ. ಬಟ್ ನೋಡಿ, ಆ ಮೀನು ಸಾಗಾಟದ ಸಫ್ವಾನ್ನ ವಾಹನ, ಪಿಕಪ್ ವಾಹನ ಏನಿದೆ, ಯಾವ ರೀತಿಯಾಗಿ ಬಂದು ಸುಹಾಸ್ ಶೆಟ್ಟಿಯ ಕಾರಿಗೆ ಅಡ್ಡಲಾಗಿ ನಿಂತಿತ್ತು. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾರ್ ಚೇಸ್ ಮಾಡ್ಕೊಂಡು ಬಂದು ನಂತರದಲ್ಲಿ ಕಾರಿಗೆ ಅಡ್ಡಲಾಗಿ ಆ ಮೀನು ಸಾಗಾಟದ ಪಿಕಪ್ ವಾಹನವನ್ನ ನಿಲ್ಲಿಸಿ ನಂತರ ಸುಹಾಸ್ ಶೆಟ್ಟಿ ಕೆಳಗೆ ಇಳಿದು ಬರ್ತಾರೆ. ಆತನನ್ನ ಹೆಂಗ್ ಬೇಕೋ ಹಾಗೆ ಹಿಗ್ಗಾಮುಗ್ಗ ಬಹಳ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಅದರ ದೃಶ್ಯ ಈಗ ಸಿಕ್ಕಿರುವಂಥದ್ದು. ಪಿಕಪ್ ವಾಹನ ಏನಿದೆ, ಸುಹಾಸ್ ಶೆಟ್ಟಿ ಹೋಗ್ತಾ ಇದ್ದಂಥ ಕಾರನ್ನ ಚೇಸ್ ಮಾಡ್ಕೊಂಡು ಬಂದು ಆತನ ಕಾರಿಗೆ ಅಡ್ಡಲಾಗಿ ನಿಂತಹ ವಿಜುವಲ್ ಇದು. ಸುಹಾಸ್ ಶೆಟ್ಟಿಯ ಹತ್ಯೆಯ ದಿನದ ಮತ್ತೊಂದು ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ದೀರಾ. ಹತ್ಯೆ ಆಗೋಕ್ಕೂ ಮುಂಚಿನ ವಿಡಿಯೋ ಇದು. ಅಂದರೆ ಹತ್ಯೆಗೆ ಏನು ಸ್ಕೆಚ್ ಹಾಕೊಂಡು ಬರ್ತಾರೆ, ಸುಹಾಸ್ ಶೆಟ್ಟಿಯ ಕಾರನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ, ಚೇಸ್ ಮಾಡ್ತಾರೆ. ತದನಂತರದಲ್ಲಿ ಸುಹಾಸ್ ಶೆಟ್ಟಿಯ ಕಾರಿಗೆ ಅಡ್ಡಲಾಗಿ ಈ ಪಿಕಪ್ ವಾಹನವನ್ನು ನಿಲ್ಲಿಸಲಾಗುತ್ತೆ. ಮೀನು ಸಾಗಾಟದ ವಾಹನ ಇದು. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಸುಹಾಸ್ ಶೆಟ್ಟಿಯ ಹತ್ಯೆ ಮಾಡಬೇಕು ಅಂತ ತಿಂಗಳಾನುಗಟ್ಲೆಯಿಂದ ಪ್ಲಾನ್ ಮಾಡ್ಕೊಂಡಿದ್ರು. ಆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ಈ ಹಿಂದೆಯೂ ಕೂಡ 2 ಬಾರಿ ಟ್ರೈ ಮಾಡಿದ್ರು. ಆಗ ಮಿಸ್ ಆಗಿತ್ತು ಸ್ಕೆಚ್. ಬಟ್ ಅವತ್ತಿನ ದಿನ ಸ್ಕೆಚ್ ಮಿಸ್ ಆಗಲಿಲ್ಲ, ಬದಲಿಗೆ ಸುಹಾಸ್ ಶೆಟ್ಟಿಯ ಹತ್ಯೆ ನಡೆದೇ ಹೋಯಿತು. ಆ ಹತ್ಯೆಯ ಮುಂಚೆ ಆ ಪಿಕಪ್ ವಾಹನವನ್ನು ತಂದು ಸುಹಾಸ್ ಶೆಟ್ಟಿಯ ಕಾರಿಗೆ ಅಡ್ಡಲಾಗಿ ನಿಲ್ಲಿಸಿದಂಥ ಆ ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಾ TV5 ಸ್ಕ್ರೀನ್ನಲ್ಲಿ. ಸುಹಾಸ್ ಶೆಟ್ಟಿ ಹತ್ಯೆ ಎಷ್ಟು ಭೀಕರವಾಗಿ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹೋರಾಟಗಳು ಕೂಡ, ಅಂದರೆ ಪ್ರತಿಭಟನೆಗಳು ಕೂಡ ನಡೆದವು, ಅದೆಲ್ಲವನ್ನು ಕೂಡ ನೀವು ಗಮನಿಸಿದ್ದೀರಾ. ಈಗಾಗಲೇ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ. ಅದರ ಬೆನ್ನಲ್ಲೇ ಸಿಕ್ಕಿರುವಂಥ ಮತ್ತೊಂದು ವಿಡಿಯೋ ಇದು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣದಲ್ಲಿ 30ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಪ್ರಕರಣವನ್ನ NIAಗೆ ಒಪ್ಪಿಸೋದಕ್ಕೆ ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸ್ತಾ ಇರೋದು. ನಾಳೆ ಸಂಜೆ 3 ಗಂಟೆಗೆ ಬಜ್ಪೆ ಚಲೋಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಜ್ಪೆ ಶಾರದಾ ಮಂಟಪದಲ್ಲಿ ಹಕ್ಕೊತ್ತಾಯ ಸಭೆಯನ್ನು ಕೂಡ ಕರೆಯಲಾಗಿದೆ. ಸಭೆಯಲ್ಲಿ ಜಿಲ್ಲೆಯ ಸಾವಿರಾರು ಜನರು ಭಾಗಿಯಾಗ್ತಾರಂತೆ.
ಬಜ್ಪೆ ಶಾರದಾ ಮಂಟಪದಲ್ಲಿ ಹಕ್ಕೊತ್ತಾಯ ಸಭೆಯೂ ನಡೆಯುತ್ತೆ. ಈ ಸಭೆಯಲ್ಲಿ ಜಿಲ್ಲೆಯ ಸಾವಿರಾರು ಜನರು ಸೇರುವಂತ ನಿರೀಕ್ಷೆ ಇದೆ. ಅಂದ್ರೆ ಈ ಕೇಸನ್ನ NIA ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಅಂತ ಒತ್ತಾಯಿಸೋದಕ್ಕೆ ಅಂತ ನಡೆಯುವಂತ ಸಭೆ ಇದು. ಈ ಪ್ರಕರಣದಲ್ಲಿ 30ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವು ಕೇಳಿ ಬರ್ತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನ ಹಿಡ್ಕೊಂಡು ಜಾಲಾಡ್ಕೊಂಡು ಹೋದ್ರೆ ಎಷ್ಟು ಕೇಸ್ಗಳು ಬರ್ತಾವೆ, ಯಾವ ರೀತಿಯಾಗಿ ಒಂದು ಕೇಸಿಂದ ಇನ್ನೊಂದು ಕೇಸಿಗೆ ಲಿಂಕ್ ಇದೆ ಅದನ್ನು ಕೂಡ ಈಗಾಗಲೇ ಪೊಲೀಸರು ಮಾಹಿತಿ ಕೊಟ್ಟಿದ್ರು. ಬಟ್ ಇದು NIAಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಆದಿತ್ಯ VHP ಮುಖಂಡರ ಜೊತೆಗೆ ಮಾತನಾಡಿದ್ದಾರೆ. ಅವರು ಏನು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಿರೋದು, ಏನು ಮತ್ತೆ ಅವರ ಮುಂದಿನ ನಡೆ, ಅದೆಲ್ಲದ್ರ ಬಗ್ಗೆ ಕೂಡ ನೋಡೋಣ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಖಂಡಿಸಿ ನಾಳೆ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳು ಬಜ್ಪೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೊದಲಿಗೆ ಇದಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನುವಂಥ ರೀತಿಯ ಒಂದು ಗೊಂದಲಗಳು ಇತ್ತು. ಇದೀಗ ಪೊಲೀಸ್ ಇಲಾಖೆ ಇದಕ್ಕೆ ಹಲವು ಷರತ್ತುಗಳನ್ನು ಹಾಕಿ ಅನುಮತಿಯನ್ನು ನೀಡಿದೆ. ಈ ಒಂದು ಪ್ರಕರಣವನ್ನು NIAಗೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿ ನಾಳೆ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿಕ್ಕಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಹಿಂದೂ ಮುಖಂಡರಾಗಿರುವಂತಹ ಪ್ರದೀಪ್ ಸರಿಪಾಳ ಇದ್ದಾರೆ. ಅವರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಳೆಗೆ ಕಾರ್ಯಕ್ರಮಕ್ಕೆ ಅನುಮತಿ ಸಿಕ್ಕಿದೆ, ಯಾವ ರೀತಿಯ ಷರತ್ತುಗಳನ್ನು ಪೊಲೀಸ್ ಇಲಾಖೆ ಹಾಕಿದೆ ಮತ್ತು ನೀವು ಅದಕ್ಕೆ ಎಷ್ಟರ ಮಟ್ಟಿಗೆ ಬದ್ಧರಾಗಿದ್ದೀರಿ? ಪೊಲೀಸ್ ಇಲಾಖೆ ಒಂದಷ್ಟು ಷರತ್ತುಗಳನ್ನು ಹಾಕಿದೆ. ನಾಕಾಬಂದಿಗಳನ್ನು ಹಾಕೋದಿರ್ಬೋದು, ಡ್ರೋನ್ಗಳನ್ನು, ಕ್ಯಾಮರಾಗಳನ್ನು ಎಲ್ಲವನ್ನ ನಾವು ಕಾನೂನಲ್ಲಿ, ಸಂವಿಧಾನದಲ್ಲಿ ಪ್ರತಿಭಟನೆಗೆ ಅವಕಾಶ ಇದೆ. ಹಾಗಾಗಿ ಅವಕಾಶ ಕೊಡಬೇಕು ಅಂತ